ಇವನು ಇನ್ನೂ ಬರ್ನೇ ಇಲ್ವಲ್ಲ. ನೈಟೇ ಬರ್ತೀನಿ ಅಂದ, ನೈಟೆಲ್ಲ ಇಲ್ಲೇ ಕಳ್ದಿದ್ದಾಯ್ತು. ಇನ್ನೂ ಬರ್ನೇ ಇಲ್ವಲ್ಲಪ್ಪ. ಬಂಗಾರಿ ಇನ್ನೂ ಮನ್ಗಾಳೆ. ಬಂಗಾರಿ, ಬಂಗಾರಿ, ಎದೇಳು ಬಂಗಾರಿ. ಇಲ್ಲ, ನಿನ್ ಫ್ರೆಂಡ್ ಬಂದಾ? ಇನ್ನೂ ಬಂದಿಲ್ಲ. ಯಾಕೆ? ನಿನ್ನೆಯಿಂದ ಬರ್ತಾನೆ ಬರ್ತಾನೆ ಅಂತ ಹೇಳ್ತಾನೆ ಇದೆಯಾ? ರಾತ್ರಿ ಇಡೀ ಎಲ್ಲ ಇಲ್ಲೇ ಕಳೆದೈತೆ ಈ ಪಾರ್ಕಲ್ಲಿ. ನಿನ್ಗೇನು ಗೊತ್ತಾಗಲ್ವಾ? ಯಾವ ನಮ್ಮ ಫ್ರೆಂಡು ಬರ್ತೀನಿ ಬರ್ತೀನಿ ಅಂತ ನೈಟ್ ಎಲ್ಲ ಇಲ್ಲೇ ಇರಂಗ್ ಮಾಡಿದನು. ನನ್ಗೇನು ಬುದ್ಧಿ ಬೇಡವಾ? ಎಂತ ಫ್ರೆಂಡ್ ಇಟ್ಕೊಂಡಿದ್ಯಾ ನೀನು? ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡೋಂಥ ಫ್ರೆಂಡು ಇಲ್ವಾ ನಿನ್ಗೆ? ಅಯ್ಯೋ ಇಲ್ಲ ಬಂಗಾರಿ, ನನಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇರೋದು ಅವನೊಬ್ಬನಿಗೆ. ಇನ್ನು ಯಾರು ಹೆಲ್ಪ್ ಮಾಡ್ತಾರೆ ನನಗೆ? ಅದು ಅಲ್ಲದೆ 1 ರೂಪಾಯಿ ದುಡ್ಡು ಇಲ್ಲ. ಬೈಕ್ ಇದ್ರೆ ಬೈಕ್ನಾರು ಮಾರ್ಬೋದಿತ್ತು. ನಮ್ಮಪ್ಪ ಬೈಕ್ನು ಕಿತ್ಕೊಂಡ್ಬಿಟ್ಟ. ಈಗ 1 ರೂಪಾಯಿ ದುಡ್ಡಿಲ್ಲ. ಹೆಲ್ಪ್ ಮಾಡೋದಲ್ಲದೆ ಪಾಪ ಅವ್ನು ದುಡ್ಡನ್ನು ಕೊಡ್ತೀನಿ ಅಂದವನೆ. ಅವನಿಗೋಸ್ಕರ ಕಾಯೋಣ ಬಿಡು. ಕಾಯಣಗೆ ಎಷ್ಟೊತ್ತು ಕಾಯೋದು? ರಾತ್ರಿ ಎಲ್ಲ ನಿದ್ದೆನೆಲ್ಲ ಎಷ್ಟು ಸೊಳ್ಳೆ ಗೊತ್ತಾ? ಈಗ ಮಲ್ಕೊಂಡಿದ್ದು ನಾನು. ನೀನು ಇವಾಗಾದರೂ ಮಲ್ಕೊಂಡಿದ್ಯಾ? ನಾನು ರಾತ್ರಿಯಿಂದ ಕೂತಂಗೆ ಕೂತಿದ್ದೀನಿ ಗೊತ್ತಾ? ಅದಕ್ಕೆ ನಾನೇನು ಮಾಡಲಿ? ನೀನೇ ತಾನೇ ಮಾಡಿದ್ದಿಂಗೆ. ಯಾವನ ಫ್ರೆಂಡು ಅವನು ಗೊತ್ತಾಗಲ್ವಾ? ಒಂದು ಹುಡುಗಿ ಕರ್ಕೊ ಬಂದಿದ್ದೀನಿ ಅಂದಮೇಲೆ. ಅಯ್ಯೋ ಹಂಗೆಲ್ಲ ಮಾತಾಡಬೇಡ. ಅವ್ನು ನಮ್ಗೆ ಹೆಲ್ಪ್ ಮಾಡ್ತಿರೋದೇ ಹೆಚ್ಚು. ಅಂಥದ್ರಲ್ಲಿ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳಕ್ಕಾಯ್ತದ? ಇನ್ನೇನು ಇಲ್ಲೇ ಬರ್ತಾ ಇದ್ದೀನಿ ಅಂದ. ಇದು ಯಾವ ಪಾರ್ಕ್ ಇದು? ಯಾವ ಊರು ಇದು? ನನ್ನ ಫ್ರೆಂಡ್ ಅವ್ರ ಊರೇ. ಇದೇ ಊರಲ್ಲಿ ಇದ್ಕೊಂಡು ಬರಕ್ಕೆ ಒಂದಿನ ಬೇಕಾ? ಅಯ್ಯೋ ಅವ್ನು ಬೇರೆ ಯಾವ್ದೋ ಊರಿಗೆ ಹೋಗ್ಬಿಟ್ಟಿದ್ದಂತೆ. ಇವಾಗ ಬರ್ತಾ ಇದ್ದೀನಿ ಅಲ್ಲೇ ಇರಿ ಅಂದ. ಒಂದು 5 ನಿಮಿಷ ಇಲ್ಲೇ ಬಂದೆ ಅಂದಾನೆ. ಸುಮ್ಮನಿರು. ಹೊಟ್ಟೆ ಬೇರೆ ಹಸಿತಾದ ನನಗೆ. ರಾತ್ರಿನೂ ಊಟ ಮಾಡಲಿಲ್ಲ. ಏನು ಮಾಡೋದು? ನಾನು ಹೋಗಿ ಸುತ್ಕೊಬರ್ ನೀವಾ. ಹೋಟ್ಲೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ನಾನು ಹೋಗೋಷ್ಟರಲ್ಲಿ. ಆಲೇ ಟೈಮ್ ಆಗಿತ್ತಲ್ಲ ಅದಕ್ಕೆ. ಆಯ್ತು, ಈಗಾರು ಮೊದಲು ತಿಂಡಿ ತಿನ್ನೋದು ನಡಿ. ಇರು ಅವ್ನು ಬರಲಿ, ಇನ್ನೊಂದು 5 ನಿಮಿಷ ಒಟ್ಟಿಗೆ ಹೋಗೋಣ. ಅವ್ನು ಬರಲಿ ಬಿಡು, ನಾವು ತಿಂಡಿ ತಿನ್ನೋಣ ಬಾ. ನಂಗೆ ಹೊಟ್ಟೆ ಹಸಿತಾದೆ. ಪ್ಲೀಸ್ ಬಂಗಾರಿ. ಆಮೇಲೆ ಮತ್ತೆ ಅವನೆಲ್ಲರೂ ಹೊಟ್ಟೋಗ್ಬಿಟ್ಟನು. ನಾವಿಲ್ಲಿಲ್ಲ ಅಂದ್ಕೊಂಡು. ಅವ್ನು ಬರಲಿ. ಅವ್ನು ಬಿಟ್ಟು ನಮ್ಗೆ ಹೆಲ್ಪ್ ಮಾಡೋಕ್ಕಿನ್ನು ಯಾರೂ ಇಲ್ಲ ಬಂಗಾರಿ. ಅದಕ್ಕೆ ಅವನ ಹತ್ರನೇ ಸ್ವಲ್ಪ ದುಡ್ಡು ಕೇಳಿದ್ದೀನಿ, ದುಡ್ಡು ಕೊಡ್ತೀನಿ ಅಂದಿದ್ದಾನೆ. ಆಮೇಲೆ ಅವ್ರು ಆಂಟಿ ಮನೆ ಇದೆಯಂತೆ ಇಲ್ಲೇ. ಅವರೆಲ್ಲ ಹೋಗಿದಾರಂತೆ. ಒಂದು 15 ದಿನ 20 ದಿನ ಆಗುತ್ತಂತೆ. ಅಲ್ಲಿವರೆಗೂ ನೀವು ಅಲ್ಲೇ ಇರಿ. ಆಮೇಲೆ ಅಷ್ಟರಲ್ಲಿ ಎಲ್ಲಾದರೂ ಕೆಲಸ ನೋಡ್ಕೊಂಡು ಮನೆ ನೋಡ್ಕೊಂಡು ಹೋಗಿ ಅಂದವನೆ. ಅಷ್ಟಾದರೂ ಹೆಲ್ಪ್ ಮಾಡ್ತಾನಲ್ಲ, ಇನ್ನು ಯಾರು ಹೆಲ್ಪ್ ಮಾಡ್ತಾರೆ ಹೇಳು? ಮನೆನೂ ಕೊಟ್ಟು ದುಡ್ಡು ಸಾಲ ಕೊಟ್ಟು ನಮಗೆ ಹೆಲ್ಪ್ ಮಾಡ್ತಿದ್ದಾನೆ. ಅವನಿಗೋಸ್ಕರ ಕಾಯಕ್ಕಾಗಲ್ವಾ? ಎಷ್ಟೊತ್ತು ಫೋನ್ ಮಾಡಿ ಕೇಳಿ ಎಲ್ಲಾನೆ ಅಂತ. ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ತಾಯಿಲ್ಲ. ಇಲ್ಲೇ ಬರ್ತಾನೆ ಬಿಡು. ಸದ್ಯ ಹೆಂಗೋ ಇವತ್ತು ಮನೆನಾದರೂ ಸಿಗುತ್ತಲ್ಲ. ಅವ್ರ ಆಂಟಿ ಮನೆನೇ ಅಂತೆ. ಆದರೆ ಒಂದು 15-20 ದಿನ ಅಷ್ಟೇ ನಮಗೆ ಟೈಮು. ಅಷ್ಟರಲ್ಲಿ ಅವ್ರ ಆಂಟಿಯವ್ರು ಬಂದ್ಬಿಡ್ತಾರಂತೆ. ಅವನೊಂದು 15 ದಿನದೊಳಗೆ ನೀವೇ ಎಲ್ಲಾದರೂ ಮನೆ ಮಾಡ್ಕೊಂಡು ಕೆಲಸ ನೋಡ್ಕೊಂಡು ಹೋಗಬೇಕು ಅಂತ ಹೇಳೋನೆ. ಸದ್ಯ ಅಷ್ಟಾರು ಸಿಕ್ತಲ್ಲ. ಇನ್ನೊಂದು 15-20 ದಿನದಲ್ಲಿ ಯಾವ್ದಾರು ಕೆಲಸ ಮಾಡ್ಕೊಂಡು ಮನೆ ಮಾಡ್ಕೊ ಹೋಗ್ಬೇಕು. ಓ ಇಲ್ಲೇ ಬಂದ ಗೋಪಿ. ಬಂದ? ಅರುಣ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ನೆನ್ನೆ ಏನೋ ಕೆಲಸ ಇತ್ತು ಅಂತ ಹೊರಟೋಗಿದೆ. ಬರೋದಿಷ್ಟೊತ್ತಾಯಿತು. ಅಯ್ಯೋ ನೆನ್ನೆಯಿಂದ ನಿನಗೆ ಕಾದಿ ಇಲ್ಲೇ ಮನ್ಗಿದ್ದು. ಸಾರಿ ಕಣೋ. ಇಲ್ಲಿ ಹಾಕಿದ್ರಿ? ಯಾವುದಾದ್ರೂ ರೂಮ್ ಮಾಡ್ಕೊಂಡ್ರೆ ಇರ್ಬೇಕು ತಾನೆ. ಎಲ್ಲಿ 1 ರೂಪಾಯಿನೂ ದುಡ್ಡಿಲ್ಲ ಕಣೋ. ನಿನಗೆ ಹೇಳಿದ್ನ ದುಡ್ಡು ಬೇಕು ಅಂತ. ಅದಕ್ಕೆ ದುಡ್ಡು ತಂದಿದ್ದಿ ತಾನೇ? ಸಾರಿ ಮಗ, ನೀನು 50 ಸಾವಿರ ಕೇಳಿದೆ. ಒಂದು 30 ಸಾವಿರ ಅದೇ ಅಷ್ಟೇ. 30 ಸಾವಿರವಾ? ಬಿಡು ಆಯ್ತೀನಿ, ಏನು ಮಾಡಿ ಅಷ್ಟಾರ ಆಯ್ತಲ್ಲ. ಆದಷ್ಟು ಬೇಗ ಸಾಲ ತೀರಿಸ್ತೀನಿ ಕೆಲ್ಸಕ್ಕೆ ಹೋಗಿ. ಸರಿ ಹೇಳಿದ್ನಲ್ಲ ನಿನಗೆ ನಮ್ಮ ಆಂಟಿ ಮನೆ ಇದೆ ಅಂತ. ಒಂದು 20 ದಿನ ಟೈಮ್ ಅಷ್ಟೇ ನಿಮಗೆ. ಅಷ್ಟರಲ್ಲಿ ನೀನೇ ಮನೆ ಮಾಡ್ಕೊಂಡು ಕೆಲಸ ಹುಡಿಕೊಳ್ಬೇಕು ಆಯ್ತಾ? ಅಷ್ಟೇ ಹೆಲ್ಪ್ ಮಾಡೋಕ್ಕಾಗೋದು ಕಣೋ. ಸರಿ ಬಿಡು, ಅಷ್ಟರಲ್ಲಿ ಏನಾದರೂ ಮಾಡ್ತೀನಿ. ಲೋ ಬಾಯ್ಲಿ. ಏನೋ ಇವಳೇನೋ ಹುಡುಗಿ? ಇವಳೆ ಕಣೋ, ಬಂಗಾರಿ ಅಂತ ಅವಳ ಹೆಸರು. ಇನ್ನೂ ಚಿಕ್ಕ ಹುಡುಗಿ ಅಲ್ವಾ? ಅಷ್ಟೊಂದು ಚಿಕ್ಕ ಹುಡುಗಿ ಏನಲ್ಲ. ಇನ್ನೊಂದು 4 ತಿಂಗಳು ಬಂದರೆ 18 ವರ್ಷ ಅಂತೆ. ಹೌದಾ? ಇವಾಗ ಏನು ಮಾಡೋದು ಅಂದರೆ ಮೊದಲು ನೀವಿಬ್ರು ಮದುವೆ ಆಗಬೇಕು. ಮದುವೆನಾ? ದುಡ್ಡು ಇಲ್ವಲ್ಲೋ. ಇರೋದು 30 ಸಾವಿರ ಅಂತೀಯ. ತಾಳಿ ತಗೊಳಕಾಯ್ತದ? ತಗೊಂಡ್ರು ಬೇರೆದಕ್ಕೆಲ್ಲ ಏನು ಮಾಡೋದು? 1 ರೂಪಾಯಿನೂ ಇಲ್ಲ. ಕೆಲಸ ಹುಡುಗಿ ಸಂಬಳ ಬರಗಂಟ. ಅಯ್ಯೋ ಪರವಾಗಿಲ್ಲ, ಚಿನ್ನದ ತಾಳಿನೇ ಆಗ್ಬೇಕಾ? ಮಾಮೂಲಿ ಅರ್ಶಿನದ ದಾರ ಕಟ್ಟು. ಅರ್ಶಿನದ ಕೊಂಬರುತ್ತಲ್ಲ, ಅದನ್ನೇ ತಾಳಿ ಅನ್ಕೊ ಕಟ್ಟು. ಅದು ತಾಳಿನೇ ತಾನೇ? ಹಂಗಂತ್ಯಾ? ಇನ್ನೇನು ಮಾಡೋಕ್ಕಾಯ್ತದೆ? ದುಡ್ಡು ಇಲ್ವಲ್ಲ. ನಿನ್ನ ಖರ್ಚಕ್ಕೆ ಬೇಕಾಯ್ತದೆ ಮಡಿಕೋ. ಇನ್ನೇನು ಮದುವೆ ಆಗ್ದಾನೆ ಇರೋಕ್ಕಾಯ್ತದ? ಮದುವೆ ಆಗ್ಬಿಟ್ರೆ ಸರಿ. ಮದುವೆ ಆಗ್ದಾನೆ ನೀವಿಬ್ರು ಜೊತೆಲಿರೋಕ್ಕಾಯ್ತದೆ ಹೇಳು? ಸರಿ ಬಾ. ಮತ್ತೆ ಇಲ್ಲೇ ಒಂದು ದೇವಸ್ಥಾನ ಐತೆ. ಇವಳಿಲ್ಲೇ ಕೂತಿರ್ಲಿ. ನಾವಿಬ್ರು ಬೇಗ ಹೋಗಿ 1-2 ಆರನ್ವೇ ತಾಳಿನ ತಗೊಬರೋದ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಡು ಮನೆಗೆ ಹೋಗುರಿ ಅಲ್ಲಿ. ಸರಿ ಮಗ, ಆಯಿತು. ಸರಿ ಬಾ, ಬೇಗ ಹೋಗಿದ್ದು ಬರೋಣ. ಅವಳು ಇಲ್ಲೇ ಇರಲಿ. ಸರಿ ಬಂಗಾರಿ, ಇಲ್ಲೇ ಕೂತಿರು. ಯಾಕೆ? ನಾವಿಬ್ರು ಮದುವೆ ಆಗೋಕ್ಕೆ ಆರನ್ವೇ ತಾಳಿನ ತಗೊಬತ್ತೀವಿ. ಇಲ್ಲೇ ಕೂತಿರು, ಎಲ್ಲೂ ಹೋಗ್ಬೇಡ. ಆಮೇಲೆ ಅಲ್ಲಿ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಟ್ಟು ಮನೆಗೆ ಕರ್ಕೊಯ್ತಾನಂತೆ. ನಾನು ಬರ್ತೀನಿ, ಕರ್ಕೋಗಿ ನಿನ್ನ ಜೊತೆ. ಬೇಡ, 5 ನಿಮಿಷ ಇಲ್ಲೇ ಬೈಕಲ್ಲಿ ಹೋಗಿ ಬಂದ್ಬಿಡ್ತೀವಿ. ಇಲ್ಲೇ ಕೂತಿರು. ನನಗೊಬ್ಳಿಗೆ ಭಯ ಆಯ್ತದೆ. ಭಯ ಪಡಬೇಡ, ಬೇಗ ಬಂದೇ ಇರು. ಒಂದು 5 ನಿಮಿಷ. ನನಗೆ ಹೊಟ್ಟೆ ಬೇರೆ ಸಿತಾದೆ. ಅಯ್ಯೋ ಈಗೆಲ್ಲ ಬಿಟ್ಟು ಹೋಟ್ಲಿಗೆ ಹೋಗಿ ಊಟ ಮಾಡೋಕ್ಕಾಯ್ತದಾ? ಇನ್ನೇನು ಹಸ್ಕ ಇರಬೇಕಾ? ಇಲ್ಲ, ಫಸ್ಟು ಹೋಗೆಲ್ಲ ತಂದುಬಿಡ್ತೀವಿ. ಆಮೇಲೆ ರೆಡಿಯಾಗಿ ಹೋಗಿ ಮದುವೆ ಆಗ್ಬಿಡೋಣ. ಮನೆಗೆ ಹೋಗಿ ಆಮೇಲೆ ತಿಂಡಿ ತಿಂದ್ರಾಯ್ತು. ಅಲ್ಲಿವರೆಗೂ ಹಸ್ಕೊಂಡಿರ್ಬೇಕಾ ನಾನು? ಇವತ್ತೊಂದಿನ. ಈಗ ನಾವು ಮದುವೆ ಆಗ್ದಾನೆ ಹಂಗೆ ಇರೋಕ್ಕಾಯ್ತದ? ಬೇಗ ಮದುವೆ ಆಗ್ಬಿಡ್ಬೇಕು, ಇಲ್ಲಾಂದ್ರೆ ಕಷ್ಟ ಆಯ್ತದೆ. ಲೋ ಬಾರೋ ಬೇಗ. ಬಂದೆ. ಸರಿ ಇಲ್ಲೇ ಇರು, ಬರ್ತೀನಿ. 5 ನಿಮಿಷ ನಡಿಯೋ. ನನ್ನೂ ಕರ್ಕೋಗು ಅಂದರೆ ಒಬ್ಬಳನ್ನೇ ಕೂರಿಸ್ಬಿಟ್ಟೋಯ್ತಾನೆಲ್ಲ. ರಾತ್ರಿನೂ ಊಟ ಮಾಡಿಲ್ಲ, ಹೊಟ್ಟೆ ಸಿತಾದೆ. ಇವ್ನು ನೋಡಿದ್ರೆ ಫಸ್ಟ್ ಮದುವೆ ಆಗೋಣ ಅಂತಾನೆ. ಹೊಟ್ಟೆ ಬೇರೆ ಇಷ್ಟೊಂದು ಸಿತಾದೆ. ಇವನು ಯಾವ ಫ್ರೆಂಡು? ಬರೋದನ್ನೇ ಇಷ್ಟೊತ್ತು ಮಾಡ್ದೆ ಒಂದು ದಿನ ಎಲ್ಲ. ಇವಾಗ ಎಷ್ಟೊತ್ತಿಗೆ ಬರ್ತಾರೋ ಏನೋ. ಬಟ್ಟೆನೂ ತಂದಿಲ್ಲ ನಾನು, ಹಂಗಂಗೆ ಬಂದ್ಬಿಟ್ಟೆ. ಈಗ ಬಟ್ಟೆಗಳು ಇಲ್ಲ. ಈ ಡ್ರೆಸ್ಸಲ್ಲೇ ಮದುವೆ ಆಗದ, ಒಂದು ಸೀರೆನೂ ಇಲ್ಲ. ಏನು ಮಾಡೋದು?
ನೀನು ಮಾಡೋಕ್ಕಾಗಲ್ಲ. ಮದುವೆ ಆಗಬೇಕು, ಇಲ್ಲ ಇವನ್ನ ಕಳ್ಕೊಬೇಕಾಯ್ತದೆ. ಹೆಂಗೋ ಇವ್ರಪ್ಪ ಅಮ್ಮ ಒಪ್ಕೋತಾರೆ ಅಂತ ಅನ್ಕೊಂಡೆ, ಒಪ್ಕೊಳ್ಳೇ ಇಲ್ವಲ್ಲ. ಈಗ 1 ರೂಪಾಯಿನೂ ಕೊಡ್ದಂಗೆ ಆಚೆ ಕಳ್ಸವ್ರೆ. ಹೆಂಗ್ ನೋಡ್ಕೋತಾನೋ ಏನೋ. ನಮ್ಮ ಅಪ್ಪ ಅಮ್ಮ ನನ್ನ ಚೆನ್ನಾಗಿ ಹುಡ್ಕಾಡ್ತಿದಾರೇನೋ. ಅವ್ರ ಕೈಗೇನಾರು ಸಿಕ್ಕಿದ್ರೆ ಊರು ಕರ್ಕೋಗ್ಬಿಡೋರು. ಸದ್ಯ ತಪ್ಪಿಸ್ಕೊ ಬಂದ್ಬಿಟ್ಟೆ. ಆದ್ರೆ ಇವ್ನು ಚೆನ್ನಾಗಿದ್ದಾನೆ, ಒಳ್ಳೆ ಆಸ್ತಿ ದುಡ್ಡೆಲ್ಲ ಐತೆ. ಇವನ್ನೇ ಮದುವೆ ಆಗ್ಬೇಕು ಅಂತ ಮದುವೆ ಆದ್ರೆ ಇವಾಗ ಈ ಥರ ಆಗೋಯ್ತಲ್ಲ. ಆದಷ್ಟು ಬೇಗ ಅವ್ರ ಅಪ್ಪ ಅಮ್ಮ ಒಪ್ಕೊಬಿಟ್ರೆ ಸರಿ ಹೋಗುತ್ತೆ. ಯಾವಾಗ ಒಪ್ಕೋತಾರೋ ಏನೋ. ಹೋಗು ಕರ್ಕೊಬಾಳಣ. ಬಂಗಾರಿ ಬಾ, ಎಲ್ಲ ತಗೊಬಂದಿದ್ದೀವಿ. ಬಾ ರೆಡಿಯಾಗಿ ಹೋಗೋಣ. ಎಲ್ಗೆ? ಎಲ್ಗೆ ಅಂದರೆ ಮದುವೆ ಆಗೋಕ್ಕೆ. ಬಾ ಬಾ ಬೇಗ. ಏಯ್, ಇದೇನೋ ಮದ್ವೆ? ಒಂದು ಹಾರ ಹಾಕೊಂಡು ಮದ್ವೆ ಆಗೋದಷ್ಟೇನಾ? ಅಯ್ಯೋ ಇನ್ನೇನು ಮಾಡೋಕ್ಕಾಗುತ್ತೆ, ನಾವಿರೋ ಪರಿಸ್ಥಿತಿಗೆ ಏನೂ ಮಾಡೋಕ್ಕಾಗಲ್ಲ. ಇನ್ನೇನು ಚೌಟ್ರಲ್ಲಿ ಮದುವೆ ಆಯ್ತೀವಿ ಅನ್ಕೊಂಡ? ಹಂಗಲ್ಲ, ಹೊಸ ಬಟ್ಟೆನವ್ರು ತರ್ಬೇಕು ತಾನೇ. ಅಯ್ಯೋ ಅವೆಲ್ಲ ಈಗ ಆಯ್ಕಿಲ್ಲ. ಒಟ್ನಲ್ಲಿ ಮದುವೆ ಆದರೆ ಸಾಕು, ಸುಮ್ಮನಿರು. ಇಲ್ಲಿ ಯಾರು ಮದುವೆ ಮಾಡ್ಸಾರಿಲ್ಲ, ಏನೂ ಇಲ್ಲ. ಒಬ್ಬ ಪೂಜಾರಿನೂ ಇಲ್ವಲ್ಲ? ಅಯ್ಯೋ ಯಾರು ಇಲ್ಲ ಕಣವ. ಯಾರು ಬಂದ್ರೆ ಮದುವೆ ಮಾಡ್ಸಕ್ಕೆ? ದೇವಸ್ಥಾನ ಮುಂದ್ಗಡೆ ತಾಳಿ ಕಟ್ಕೊ ಹೋಗ್ಬೇಕಷ್ಟೇ. ತಗೊಳ್ಳೋ ಕಟ್ಟು ತಾಳಿಯ. ಕಟ್ಟು. ಏನು ಅರುಣ ಇದು? ಇದು ತಾಳಿಯಾ? ಅಯ್ಯೋ ಸದ್ಯಕ್ಕಿದೆ ಇರೋದು. ಅಂತ ದುಡ್ಡಿಲ್ಲ ತಾನೇ, ಇನ್ನೇನು ಮಾಡೋಕ್ಕಾಯ್ತದೆ? ಯಾವ್ದು ಕಟ್ಟಿದ್ರೇನು? ತಾಳಿ ಕಟ್ಟಿದ್ರೆ ಸಾಕು, ಮದುವೆ ಆದರೆ ಸಾಕು. ನೀನು ಎಲ್ಲದಕ್ಕೂ ಇದು ಮಾಡಿಬಿಡ, ಸುಮ್ಮನೆ ಇರೋ ಸಿವತ್ತು. ಕಟ್ಟೋ ಬೇಗ, ಯಾರು ಬಂದು ಬೋದ್ಗಿದರು. ರೇಷ್ಮಕ್ಕೆ ಅಂತ ಅಂದ್ಬಿಟ್ಟು ತಾಳಿ ಅಂತ ಕಟ್ತಾ ಇದೆಯಲ್ಲ. ಇನ್ನೇನು ಮಾಡೋಕ್ಕಾಯ್ಕಿಲ್ಲ, ಇದೇ ತಾಳಿ ಸದ್ಯಕ್ಕೆ. ಇದು ತಾಳಿನೇ ತಾನೇ, ಇನ್ನೇನು. ಸರಿ ಆಯ್ತು, ಕಟ್ಟು ಕಟ್ಟು. ಒಳ್ಳೇದಾಗ್ಲಿ. ಇಬ್ರು ಯಾಕೆ ಮಕ ಹಂಗಂಟ ಕಂಡಿದ್ದೀರಿ? ನಿಮ್ಮ ಮದುವೆ ನಗ್ನಗ್ತಾ ಇರಿ. ಮದುವೆ ಇಷ್ಟನೇ ಅಲ್ವಾ ನಂಗೆ ನಿಂತಿದ್ದೀರಿ ಇಬ್ರುವೆ. ತುಂಬ ಥ್ಯಾಂಕ್ಸ್ ಕಣೋ, ನಿನ್ನಿಂದ ತುಂಬ ಉಪಕಾರ ಆಯಿತು. ಇರಲಿ ಇರಲಿ, ಇಬ್ರಿಗೂ ಹ್ಯಾಪಿ ಮ್ಯಾರೇಜ್ ಲೈಫ್. ಒಳ್ಳೇದಾಗಲಿ. ಓಡ್ ಬಂದಿದ್ಕೂ ಚೆನ್ನಾಗಿರ್ಬೇಕು, ಇಬ್ರು ಚೆನ್ನಾಗಿರ್ಬೇಕಾಯ್ತಾ? ತುಂಬ ಥ್ಯಾಂಕ್ಸ್ ಕಣೋ. ಸರಿ ಮನೆಗೆ ಹೋಗೋಣ ಬನ್ನಿ. ಸರಿ ನಡಿ. ಇದೇ ಕಣೋ ಮನೆ. ನಿಮ್ಗೆ 20 ದಿನ ಅಷ್ಟೇ ಟೈಮ್ ಇರೋದು, ಅಷ್ಟೇನಾದರೂ ವ್ಯವಸ್ಥೆ ಮಾಡ್ಕೋ. ಆಯಿತು ಕಣೋ, ತುಂಬ ತುಂಬ ಥ್ಯಾಂಕ್ಸ್. ನೀನು ಈ ಉಪಕಾರನ ನಾನು ಯಾವತ್ತೂ ಮರೆಯಕ್ಕಿಲ್ಲ. ನೀನು ಇಲ್ದೋಗಿದ್ರೆ ನಾನು ಏನು ಮಾಡ್ತಿದ್ನೋ? 1 ರೂಪಾಯಿನೂ ಕಾಸಿಲ್ದೆ ಏನು ಮಾಡೋಕ್ಕಾಗ್ತಿತ್ತು, ಎಲ್ಲಿರೋಕ್ಕಾಗ್ತಿತ್ತು? ನೀನು ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ತುಂಬ ಥ್ಯಾಂಕ್ಸ್. ಪರವಾಗಿಲ್ಲ, ಫ್ರೆಂಡು ಅಂದರೆ ಇಷ್ಟು ಹೆಲ್ಪ್ ಮಾಡಲ್ವಾ? ನೀವಿಬ್ಬರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಇದೇ ಮನೆ, ಎಲ್ಲ ಸಾಮಾನು ಇದೆ, ಏನೂ ತಗೊಳಂಗಿಲ್ಲ. ಇಲ್ಲಿರೋ ತನಕ ಮಾಮೂಲಿ ದಿನಸಿ ಸಾಮಾನು ತಗೊಂಡು ಅಷ್ಟೇ ಅಡುಗೆ ಮಾಡ್ಕೊ ಊಟ ಮಾಡಬೇಕು. ಆದರೆ ನೀವು ಬೇರೆ ಮನೆ ಮಾಡ್ಕೋವಾಗ ಎಲ್ಲ ಸಾಮಾನು ತಗೋಬೇಕಾಯ್ತದೆ. ಅಯ್ಯೋ ಟೈಮ್ ಐತಲ್ಲ ಬಿಡು, ಹೆಂಗೋ ಮಾಡ್ತೀನಿ ನಾನು. ಇದೇ ನಮ್ಗೆ ದೊಡ್ಡ ಹೆಲ್ಪು. ತುಂಬ ತುಂಬ ಥ್ಯಾಂಕ್ಸ್. ಇರಲಿ ಬಿಡು, ಫ್ರೆಂಡ್ ಅಂದಮೇಲೆ ಇಷ್ಟು ಹೆಲ್ಪ್ ಮಾಡದೇ ಇರೋಕ್ಕಾಗತ್ತಾ? ನೀವು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಪುಟಿ ಚೆನ್ನಾಗಿರ್ಬೇಕು ಆಯ್ತಾ? ಸರಿ, ನಾನು ತಿಂಡಿ ತರ್ತೀನಿ. ಇನ್ನೂ ಯಾರೂ ತಿಂಡಿ ಮಾಡಿಲ್ಲ ನೀವು. ಇಲ್ಲಿಗೆ ತಗೊಬರ್ತೀನಿ, ನಾನು ಅಲ್ಲೇ ತಿನ್ಕೊಂಬರ್ತೀನಿ ಆಯ್ತಾ? ಇವತ್ತೊಂದಿನ ತಗೊಬರ್ತೀನಿ. ಆಮೇಲೆ ಮಾಮೂಲಿ ಎಲ್ಲ ತರ್ಕೊಂಡು ಅಡುಗೆ ಮಾಡ್ಕೊಳ್ಳಿ, ಸರಿನಾ? ಮನೆ ಪಾತ್ರೆ ಸಾಮಾನೆಲ್ಲ ಐತೆ. ಸರಿ ಆಯಿತು. ಸರಿ ನೀವು ಇಲ್ಲೇ ಇರಿ, ನಾನು ಪಾರ್ಸಲ್ ಕಟ್ಟಿಸ್ಕೊಬರ್ತೀನಿ ತಿಂಡಿನ. ಹ್ಞೂ ಕಣೋ, ಆಯಿತು. ಹಬ್ಬ ಸದ್ಯ ಇವನಿಲ್ಲ ಅಂದಿದ್ರೆ ನಮಗೆ ತುಂಬ ಕಷ್ಟ ಆಗ್ತಿತ್ತು. ಇವನಿಂದ ತುಂಬಾ ಹೆಲ್ಪ್ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.